ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಇಂದು ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನ ತಾಲೂಕು ಆಡಳಿತ ಹಾಗೂ ವಿವಿಧ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪಟ್ಟಣದ ಬಸವ ವೃತ್ತದಿಂದ ಆರಂಭಗೊಂಡ ಭವ್ಯ ಮೆರವಣಿಗೆಯು ಇಡೀ ಪಟ್ಟಣದಲ್ಲಿ ಬಸವ ತತ್ವದ ಬೆಳಕನ್ನ ಪಸರಿಸಿತು. ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಗಣ್ಯರು ಬಸವಣ್ಣನವರ ಕಾಯಕವೇ ಕೈಲಾಸ ತತ್ವ ಇಂದಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಎಂದು ಸ್ಮರಿಸಿದ್ರು. ಬಸವ ವೃತ್ತದಿಂದ ತಹಶೀಲ್ ಕಚೇರಿಯವರೆಗೂ ನಡೆದ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಮಾನ್ವಿ ಬಸವ ಕೇಂದ್ರದ ಸಮಿತಿಯ ಪದಾಧಿಕಾರಿಗಳು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮುಖಂಡರು ಹಾಗೂ ವಿವಿಧ ಸಮಾಜಗಳ ಗಣ್ಯರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕುವ ಮೂಲಕ ಭಾವೈಕ್ಯತೆ ಮೆರೆದರು. ಬಸವ ಜಯಂತಿಯ ಬಸವ ಸಮಿತಿಯ ಪದಾಧಿಕಾರಿಗಳ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಸಾರ್ಥಕಗೊಳಿಸಿದ್ದಾರೆ. ಸಿರುವಾರ ತಾಲೂಕಿನ ಮಹಾಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇಂದಿಗೂ ಸಹ ನಡೆದುಕೊಂಡು ಹೋಗ್ಬೇಕಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸಮಾಜದ ಸಮಾನತೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ಚೇತನ ಬಸವಣ್ಣ. ಇವತ್ತು ಬಸವಣ್ಣನವರ ಅನುಭವ ಮಂಟಪದ ಒಂದು ಅವರ ಮಾದರಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಸಂವಿಧಾನವನ್ನು ರಚನೆ ಮಾಡುವ ಮೂಲಕ ಇವತ್ತು ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲೇ ಬಸವಣ್ಣನವರ ಅನುಭವ ಮಂಟಪದ ಆಧಾರದ ಮೇಲೆ ಇವತ್ತು ಪ್ರಜಾಪ್ರಭುತ್ವ ನಡೀತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಅನ್ನೋ ಮಾತುಗಳನ್ನು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಅಕ್ಷಯ ತೃತೀಯ ಬಸವೇಶ್ವರ ಜಯಂತಿ ಹಾರ್ದಿಕ ಶುಭಾಶಯಗಳು. ನಾವು ಸಕಲ ಜೀವಕ್ಕಾಗಿ ಮತ್ತು ವಿಶ್ವಗುರು ಬಸವಣ್ಣನವರ ಒಂದು ಜಯಂತಿಯನ್ನು ಆಚರಿಸ್ತೀವಿ. ಸರ್ವರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಮಾಡಿಕೊಡ್ತೀವಿ. ಬಸವಣ್ಣನವರು ಅಂದರೆ ನಾವು ವಚನ ಸಾಹಿತ್ಯದ ವಿಶ್ವಗುರು ಅಂತ ಹೇಳ್ಬೋದು. ಯಾಕಂದರೆ 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಂತಹ ಕೀರ್ತಿ ನಮ್ಮ ಬಸವಣ್ಣನವರಿಗೆ ಸಲ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮ 12ನೇ ಶತಮಾನದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣದಲ್ಲಿ ಕೇವಲ ಪುರುಷ ಪ್ರಧಾನ ಸಮಾಜ ಅಂತ ಏನು ನಾವು 12ನೇ ಶತಮಾನದಲ್ಲಿ ಕರಿತಾ ಇದ್ದೀವಿ. ಮಹಿಳೆಯರಿಗೆ ವಚನ ಸಾಹಿತ್ಯವನ್ನು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ವಿಶ್ವಗುರು ಬಸವಣ್ಣನವರಿಗೆ ನಾವು ಈ ಒಂದು ದಿನದಂದು ನಾವು ಎಲ್ಲ ಸಕಲ ಮಹಿಳೆಯರು ಕೂಡ ಅವರಿಗೆ ನಾವು ಚಿರಋಣಿ ಅಂತ ಹೇಳ್ಬೋದು. ನಾವು ಕಾನೂನಿನ ಅಡಿಯಲ್ಲಿ ನಾವು IPC ಸೆಕ್ಷನ್ಗಳನ್ನು ನೋಡಬೇಕಾದರೆ ಈಗ ಕೊಲ್ಲಬೇಡ, ಕಳಬೇಡ, ವಿಷಯ ನುಡಿಯಲು ಬೇಡ, ತನ್ನ ಮನ್ನಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತಕ್ಕಂಥದ್ದು ಈ ಎಲ್ಲ ಒಂದು ವಚನದಲ್ಲಿ ಇರ್ತಕ್ಕಂಥ ಅಡಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಕೊಟ್ಟಂಥ ನಮಗೆ ಕೊಟ್ಟಂಥ ಹಕ್ಕುಗಳ ಬಗ್ಗೆ ಮತ್ತು ನಮಗೆ ಕೊಟ್ಟಂಥ IPC ಸೆಕ್ಷನ್ನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಇದನ್ನು ನಾವು ಇಲ್ಲಿ ಕಾನೂನಿನಲ್ಲಿ ಕಾಣಬಹುದಾಗಿದೆ. ಅಂದರೆ 12ನೇ ಶತಮಾನದಲ್ಲೇ ಈ ಒಂದು ಸಂವಿಧಾನಕ್ಕಿಂತ ಮೊದಲಾಗಿ ನಾವು ಇದನ್ನು ಕಾಣಬಹುದಾಗಿದೆ. ಇನ್ನು ಇವರ ಒಂದು ವಿಶ್ವಗುರು ಬಸವಣ್ಣನವರ ಬಗ್ಗೆ ಹೇಳಬೇಕಾದ್ರೆ ನಾವು ಎಲ್ಲರೂ ಸಕಲ ಜೀವಿಗಳು ಒಂದೇ ಅನ್ನತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ಜಾತಿ ಭೇದವನ್ನು ನಾವು ಕಾಣೋದಿಲ್ಲ. ಅಂದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಕೂಡ ಜಾತ್ಯತೀತವಾಗಿ ನಾವು ಒಂದು ಸಮಿತಿಗಳನ್ನು ರಚಿಸಿಕೊಂಡು ಮತ್ತು ಒಂದು ಸಂಘಗಳನ್ನು ಕಟ್ಟಿಕೊಂಡು ತಾಲೂಕಿನಿಂದ ಈ ಒಂದು ಕಾರ್ಯಕ್ರಮವನ್ನು ಬಸವ ಜಯಂತಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ಈ ಒಂದು ಬಸವ ಜಯಂತಿಯ ಕಾರ್ಯಕ್ರಮವನ್ನು ಮಾನ್ವಿಯಲ್ಲಿ ಎಲ್ಲ ಪಕ್ಷದವರು ಮತ್ತು ಎಲ್ಲ ವರ್ಗದವರು ಸೇರಿ ಆಚರಣೆ ಮಾಡುತ್ತಿರುವುದು ನಮಗೆ ಸಂತೋಷದ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಬಸವಾದಿ ಶರಣರ
ವಚನಗಳನ್ನು ಇವತ್ತಿನ ದಿನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವುದಾದರೆ ಇವತ್ತು ಭಾಳಷ್ಟು ಮನ್ನಣೆಯನ್ನು ಪಡೆದುಕೊಂಡಿವೆ. ಈ ಒಂದು ದಿಶೆಯಲ್ಲಿ ನಾವೆಲ್ಲರೂ ಕೂಡ ಆಚರಣೆಗೆ ಒತ್ತು ಕೊಡಬೇಕು. ಸರ್ವ ಜನಾಂಗದ ಸುಖವನ್ನು ಬಯಸುವಂತಹ 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನವರನ್ನ ಜಯಂತಿ ಉತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಬಸವ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಇಂಥ ಸಮಾಜವನ್ನು ಸೃಷ್ಟಿ ಮಾಡಿದರು. ಅಲ್ಲಿ ಜಾತಿ, ವರ್ಗ, ವರ್ಣ ಯಾವುದೇ ಭೇದವಿಲ್ಲದಂತೆ ಜನರು ಬದುಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಅವರು ಬರೀ ವಚನಗಳನ್ನು ಬರೀಲಿಲ್ಲ, ಅದರಂತೆ ಆಚರಣೆ ಮಾಡಿ ತೋರಿಸಿದರು. ಎಲ್ಲ ಕಾಯಕ ಮಾಡ್ತಕ್ಕಂಥ ಶರಣರು ಸಮಾನರು ಅಂತೇಳಿ, ಯಾವುದೇ ಒಬ್ಬ ವ್ಯಕ್ತಿ ಮೇಲಲ್ಲ ಕೀಳಲ್ಲ ಅಂತೇಳಿ ಅವರೆಲ್ಲರನ್ನು ಅನುಭವ ಮಟ್ಟಕ್ಕೆ ಕರೆದುಕೊಂಡು ಬಂದು ಸಮಾನವಾಗಿ ತಮ್ಮ ಜೊತೆ ಕುಂದಿರಿಸಿಕೊಂಡು ಅನುಭವವನ್ನು ಬಸವಣ್ಣವರು ಮಾಡಿದರು ಅಂತಕ್ಕಂಥದ್ದು ಭಾಳ ದೊಡ್ಡ ಮಾತು. ಆದರೆ ಇವತ್ತು ಜಾತಿ ಪೀಡಿತ, ಮೇಲು ಕೀಳು ಪೀಡಿತ ಸಮಾಜ ಬಸವಣ್ಣನವರ ವ್ಯಕ್ತಿತ್ವವನ್ನು, ಅವರ ತತ್ವ ವಿಚಾರಗಳನ್ನು ಸಮಾಜದಲ್ಲಿ ಅಳವಡಿಸಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.